ಟಿಪ್ಪು ನಮ್ಮ ದೇಶದ ಆಸ್ತಿ. ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ಆಸ್ತಿನೋ ಅದೇ ತರ ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಆಸ್ತಿ. ಅವರ ಜಯಂತಿ ಮುಖಾಂತರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನಾವು ಒಂದೇ ಸಮಾನತೆಯ ಸಹಬಾಳ್ವತೆಯ ಏಕತೆಯಿಂದ ನಾವು ಸಾರಬೇಕು ಅಂತಂದ್ಬಿಟ್ಟು ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ. नाजरीन सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान कासबी। अम्बेडकर सीना सिलगटा के ज़ेरे तमाम तालुका सदर कृष्णमूर्ति की सदारत में शहर के नजम शादी महल में शहीद वतन हज़रत टीपू सुल्तान रहमतुल्लाह अलैह का यौम जन्मदिन मनाया गया। अम्बेडकर सीना ज़िला चिकबल्लापुर और सिलगटा तालुका के तमाम सुदूर और सेक्रेटरी जिसमें पी आंजनेयप्पा, जगदीश, नंजप्पा, नवाज पाशा, मजहर, इरफान, मंसूर, सैफुल्ला, अफसर पाशा, अमजद पाशा, शफीउल्लाह के अलावा सिलगट्टा तालुका महिला सदर रुखसार और शबाना खानम और माला ने इस प्रोग्राम को बखूबी अंजाम दिया। सभा के सदर पी मूर्ति को मेहमान खुसूसी के तौर पर मदऊ किया गया। अम्बेडकर सीना सिलगट्टा तालुका सदर कृष्णमूर्ति ने कहा कि भीमराव अम्बेडकर हिंदुस्तान के वो वाहिद शख्स थे जिन्होंने मुल्क के तमाम बाशिंदों को एक साथ जीने का हक दिया और सेकुलरिज्म की पासीदारी की। इसी के पेश नज़र इस माह 9 नवंबर हिंदुस्तान के अवलीन मुजाहिद शहीद वतन हज़रत टीपू सुल्तान रहमतुल्लाह अलैह का जन्मदिन मनाया गया। कृष्णमूर्ति ने कहा कि अम्बेडकर सीना सिलगटा ताल्लुक से आज के इस प्रोग्राम के जरिए तमाम को ये पैगाम दिया जाता है कि हम सब एक हैं। हिंदू मुस्लिम भाईचारगी और प्यार मोहब्बत इत्तेहाद का पैगाम आम किया जाता है। इस मौके पर अम्बेडकर सीना के ज़ेर एहतमाम बाबा भीमराव अम्बेडकर और हज़रत टीपू सुल्तान शहीद की तस्वीर पर फूल बरसाए गए। इनके इस एहतराम में तमाम खड़े होकर अदब का पैगाम दिया। सभा के सदर पी मूर्ति बाबा अम्बेडकर के ज़ेर तमाम हज़रत टीपू सुल्तान शहीद के मुताल्लिक़ तारीख़ी वाक़यात पेश किए और इनकी हुब्बुल वतनी का सबूत दिया। मुनक़िद प्रोग्राम में हिंदू मुस्लिम के अलावा सिलगट्टा टीपू मौला दीगर शरीक रहे। ಹಾಗೆ ನೀವುಗಳು ದಯವಿಟ್ಟು ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಪ್ರೀತಿಯಿಂದ ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಎಲ್ಲ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಎಲ್ಲ ಮಸೀದಿಯ ಮುಖಂಡರು, ನಿಮ್ಮೆಲ್ಲರೂ ನಾನು ಜೈ ಭೀಮ್ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಈ ದೇಶದಲ್ಲಿ ಇವತ್ತು ನಮ್ಮ ಭಾರತ ದೇಶ ಉಳಿಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ನಮ್ಮ ದೇಶದ ರೋಲ್ ಮಾಡೆಲ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಈ ದೇಶದಲ್ಲಿ ಬಹುಶಃ ಏನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹುಟ್ಟಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಈ ಮಟ್ಟಿಗೆ ಶೂಟು ಬುಟ್ಟು ಕೋಟ್ ಹಾಕೊಂಡು ಇಂಥ ವೇದಿಕೆಯನ್ನು ನಾವು ಹಂಚ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂತ ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ತನ್ನ ಬಡತನ ಕುಟುಂಬದಲ್ಲಿ ಹುಟ್ಟಿ ಸಾಕಷ್ಟು ನೋವುಗಳನ್ನ ತಗೊಂಡು ಇಡೀ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ಅವರ ಒಂದು ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ವರ್ಷದ 365 ದಿನನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡ್ತಾ ಇರ್ತೀವಿ. ರಾಜ್ಯದ ಎಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇಂಗ್ಲೆಂಡ್, ಅಮೆರಿಕ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಾನು ಕಂಡಂತ ನಮ್ಮ ದೇಶದ ಬ್ರಿಟಿಷರ ವಿರುದ್ಧ ಉಗ್ರವಾದ ಹೋರಾಟ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅದು ನಮ್ಮ ಟಿಪ್ಪು ಸುಲ್ತಾನ್ ಅವರು. ಇವತ್ತು ಸರ್ಕಾರ
ಅಂಬೇಡ್ಕರ್ ಜಯಂತಿ ಬರ್ತದೆ, ಬಸವಣ್ಣ ಜಯಂತಿ ಬರ್ತದೆ, ಕನಕದಾಸರ ಜಯಂತಿ ಬರ್ತದೆ, ಕೆಂಪೇಗೌಡರ ಜಯಂತಿ ಬರ್ತದೆ, ವಾಲ್ಮೀಕಿ ಜಯಂತಿ ಬರ್ತದೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿಮ್ಮ ಸರ್ಕಾರ ಇದ್ದಂತೆ ಬರೋ ವರ್ಷಗಳ ಟಿಪ್ಪು ಜಯಂತಿ ನೀವು ಆಚರಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಈ ಸರಿ ಶಿಡ್ಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ನಾವು ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ. ಆದರೆ ಇವತ್ತು ಈ ಟಿಪ್ಪು ಜಯಂತಿ ಕಾರ್ಯಕ್ರಮ ಶಿಡ್ಲಘಟ್ಟದಲ್ಲಿ ನೀವೇನೆಲ್ಲ ಈ ತರ ಒಂದು ಒಗ್ಗಟ್ಟಾಗಿ ಬಂದಿದ್ದೀರಾ, ಇದೇ ಕಾರ್ಯಕ್ರಮ ಮುಂದಿನ ಟಿಪ್ಪು ಜಯಂತಿಗೆ ಸುಮಾರು 20,000 ಜನ ನಾವು ಶಿಡ್ಲಘಟ್ಟದಲ್ಲಿ ಸೇರಬೇಕು. ಎಷ್ಟು ಹೇಳಿ? 20,000 ಜನ ಸೇರ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಏನ್ ಬೇಕಾದ್ರೆ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಂದಷ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನನೇ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಆಯ್ತಲ್ಲ, ಇವತ್ತು ನಮಗೆ ಸಿಗ್ಬೇಕಂತ ಸವಲತ್ತು ರಿಸರ್ವೇಶನ್ ಚೇಂಜ್ ಮಾಡಕ್ ಕೊಟ್ಟಿದ್ದಾರೆ. ಹಾಗಾಗಿ ಬಂದ್ಮೇಲೆ ನಾವೆಲ್ಲ ಹಿಂದೂ ಮುಸ್ಲಿಂ ಅವರು ಒಗ್ಗಟ್ಟಾಗಿರ್ಬೇಕಾಯ್ತದೆ. ಅದರಲ್ಲೂ ದಲಿತರು ಮುಸ್ಲಿಂ ಬಾಂಧವರು ನಾವೆಲ್ಲ ಅಣ್ತಮ್ಮದ್ರಾಗಿ ಇರ್ಬೇಕಾಯ್ತದೆ. ನಿಮ್ಗೇನೇ ಕಷ್ಟ ಸಮಯ ಸಂದರ್ಭ ಅನ್ಯಾಯ ಆದಾಗ ಅಂಬೇಡ್ಕರ್ ಸೇನೆ ಪಿ ಮೂರ್ತಿ ಇಡೀ ನನ್ನ ತಂಡ ನಾವು ನಿಮ್ಮ ಜೊತೆಲಿ 24x7 ಜೊತೆಗಿರ್ತೀವಿ. ಆಯ್ತಾ? ಹಾಗಾಗಿ ಇವತ್ತು ನಮ್ಮ ಟಿಪ್ಪು ಜಯಂತಿ, ಅಂಬೇಡ್ಕರ್ ಜಯಂತಿ ಚಿಕ್ಕದಾಗಿರೋ ಚೊಕ್ಕವಾಗಿ ಒಂದು ಅದ್ಭುತ ಕಾರ್ಯಕ್ರಮ. ಮತ್ತೆ ಇವತ್ತು ಏನು ನಮ್ಮ ಎಲ್ಲ ಮಹಿಳಾ ಘಟಕದವರು ಪಾಪ ಅವ್ರು ಯಾವುದೇ ಕಾರ್ಯಕ್ರಮ ಯಾವುದೇ ಮೀಟಿಂಗ್ ಇದ್ರೆ ಬಂದು ಮುಂದೆ ನಿಂತ್ಕೊಂಡು ಮಾಡ್ತಾರೆ. ನಾವು ಹೇಳಿದಷ್ಟೇ, ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಹೋರಾಟದ ಹಾದಿಲಿ ಮುಂದೆ ಬರಬೇಕು, ನಮ್ಮ ಹಕ್ಕುಗಳನ್ನ ಕೇಳಬೇಕು. ನೀವು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಶಕ್ತಿವಂತರಾಗಬೇಕು. ನಿಮ್ಮ ಹಕ್ಕನ್ನ ನೀವು ಕೇಳಂತ ಒಂದು ಶಕ್ತಿನ ಬೆಳೆಸ್ಕೋಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮ ತುಂಬಾ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಈ ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಂತ ನಮ್ಮ ಕೃಷ್ಣಮೂರ್ತಿ ಮತ್ತೆ ಎಲ್ಲ ನನ್ನ ಮುಸ್ಲಿಂ ಅಣ್ಣ ತಮ್ಮಂದಿರಿಗೆ ನಿಜ ನನಗೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಟಿಪ್ಪು ಜಯಂತಿ, ಟಿಪ್ಪು ನಮ್ಮ ದೇಶದ ಆಸ್ತಿ. ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ಆಸ್ತಿನೋ ಅದೇ ತರ ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಆಸ್ತಿ. ನಾವು ನಾಯಿ ನರಿಗಳು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಹೋರಾಟ ಒಂದೇ. ಇವತ್ತೇನು ಟಿಪ್ಪು ಜಯಂತಿ ಕಾರ್ಯಕ್ರಮ ಆಗಿದೆ, ಇದೇ ಸೋಮವಾರ ಬೆಳಿಗ್ಗೆ ಅಂಬೇಡ್ಕರ್ ಸೇನೆ ಲೆಟರ್ ಅಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಮೀಟ್ ಮಾಡಿ ಟಿಪ್ಪು ಜಯಂತಿನ ನೀವು ಆಚರಣೆ ಮಾಡಲೇಬೇಕು, ಅನುಮತಿ ಕೊಡಿ ನಿಮ್ಮ ಸರ್ಕಾರಕ್ಕೆ ಅಂತೇಳಿ ನಾವು ಅಂಬೇಡ್ಕರ್ ಸೇನೆ ಮನವಿ ಮಾಡ್ಕೊಳ್ತೀವಿ.